ನಮಸ್ತೆ ಸರ್. ಪ್ರತಾಪ್ ಅವರು ರೌಂಡ್ಸಿಗೆ ಹೋಗಿದ್ದಾರೆ. ಇದೇ ಸರಿಯಾದ ಟೈಮು, ಬೇಗ ಮಾತಾಡ್ಕೊಳ್ಳಿ. ಎಲ್ಲ ಮುಗ್ದೋಯ್ತು ಡ್ಯಾಡ್. ಈಗ ಮಾಮ್ಗೆ ನನಗೆ ಜೈಲೂಟನೇ ಫಿಕ್ಸು ಅನಿಸ್ತಿದೆ. ಆದರೂ ಮಾಮ್ ಹೀಗೆ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಅವ್ರ ಪ್ರೀತಿಗೆ ವಾವ್ ಅನ್ಬೇಕೋ, ಅವ್ರು ಮಾಡಿರೋ ಅವಾಂತರಕ್ಕೆ ತಲೆ ಚಚ್ಕೋಬೇಕೋ ಗೊತ್ತಾಗ್ತಿಲ್ಲ ಡ್ಯಾಡ್. ಡ್ಯಾಡ್, ನಿಮ್ ಪಾರ್ಟಿ ಪ್ರೆಷರ್ ಹೇಗಿದೆ? ಕಾಲ್ ಮೇಲ್ ಕಾಲ್ ಬರ್ತಾನೆ ಇದೆ ಮಗನೇ. ನನ್ನ ಕುರ್ಚಿನೂ ಅಲ್ಲಾಡ್ತಾ ಇದೆ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ ಡ್ಯಾಡ್, ಹೇಗೆ ಉಳಿಸೋದು? ಮಾಮ್ ನೋಡಿದ್ರೆ ಏನೋ ನನ್ನ ಜೀವನಕ್ಕೆ ದೊಡ್ಡ ತ್ಯಾಗ ಮಾಡ್ಬಿಟ್ಟಿದ್ದೀನಿ ಅನ್ನೋ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಲೆಕ್ಕ ನೋಡಿದ್ರೆ ನನ್ನ ಜೀವನಕ್ಕೆ ಕೊಳ್ಳಿನ ಇಟ್ಬಿಟ್ರು. JP ಅಂಕಲ್ ಕೈಯಲ್ಲೇ ಏನೂ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು ಉಳಿದಿರೋದೆ ನಿಮ್ MLA ಪದವಿಯಿಂದ. ಅದು ಇಲ್ಲ ಅಂದ್ರೆ ನಮ್ ಗತಿ ಏನ್ ಡ್ಯಾಡ್? ಅದೇ ನನಗೂ ಚಿಂತೆ ಆಗಿದೆ ಮಗನೇ. ಯಾವುದೇ ಕಾರಣಕ್ಕೂ ಈ ಪದವಿ ಕೈ ತಪ್ಪೋಗ್ಬಾರ್ದು. ಏನ್ರಿ ನೀವು, ಹೆಂಡತಿ ಮಗ ಜೈಲಲ್ಲಿದ್ದೀವಿ, ಯೋಗಕ್ಷೇಮ ವಿಚಾರಿಸೋದ್ ಬಿಟ್ಟು ಈಗ್ಲೂ ನಿಮ್ ಪದವಿದೇ ಚಿಂತೆನಾ ನಿಮ್ಗೆ? ಅಯ್ಯೋ, ನಿನ್ನ ಯೋಗಕ್ಷೇಮಕ್ಕೆ ಮಣ್ಣು ಹಾಕ. ಯೋಗಕ್ಷೇಮ ವಿಚಾರಿಸ್ಕೋಬೇಕಂತ ಯೋಗಕ್ಷೇಮ. ಈಗೇನು, ನಾನ್ ಕೊಲೆ ಮಾಡ್ಸಿರ್ಲಿಲ್ಲ ಅಂದ್ರೆ ಕೋಪದಲ್ಲಿ ಅವನೇ ಕೊಲೆ ಮಾಡಿರೋನು. ಹಾಗಾಗ್ಬಾರ್ದು ಅಂತಾನೆ ನಾನು ಶಂಕರನ ಹತ್ರ ಹೇಳಿದ್ದು. ಈಗ ವಿಕ್ಕಿ ಆದ್ರೂ ಬಿಡುಗಡೆ ಆಗಿ ಬರ್ತಾನಲ್ವಾ, ಖುಷಿ ಪಡಿ. ಬಾಯ್ ಮುಚ್ಚೆ. ನೀನ್ ಹೇಳದನ್ನ ಯಾರಾದ್ರೂ ರೆಕಾರ್ಡ್ ಮಾಡ್ಕೊಂಡ್ರೆ ಅದು ಕಷ್ಟ. ನೀವು ಯಾರೇ ಸಿಕ್ಕಾಕೊಂಡ್ರು ಎಲ್ಲ ನನ್ನ ತಲೆಗೆ ಬರೋದು. ನೋಡುವಿಕೆ, ನಾಳೆ ಕೋರ್ಟ್ ಹಿಯರಿಂಗ್ ಇದೆ. ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನ ನಾವು ಬಿಡಿಸ್ತೀವಿ. ಅಲ್ಲಿವರೆಗೂ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಆ JP ಅಂಕಲ್ ನಮ್ಮನ್ನು ಬಿಡಿಸ್ತಾರ? ಆ ಅಪ್ಪನ ಮೇಲೆ ನನ್ಗೆ ನಂಬಿಕೆ ಇಲ್ಲ ಡ್ಯಾಡ್. ವಿಕಿ, JP ಅಂಕಲ್ ಅಲ್ಲ, ಬೃಂದ ಬಿಡಿಸ್ತಾಳೆ. JP ಅಂಕಲ್ ಕೈಯಲ್ಲೇ ಆಗಿಲ್ಲ, ಅವಳೇನ್ ಮಹಾ ಮಾಡ್ತಾಳೆ ಡ್ಯಾಡ್. ಅವಳು ಅವಳ ತಂಗಿ ತರ ಲಾಯರ್ ಆಗಿದ್ದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ನನ್ನ ತರ ಪಕ್ಕಾ ರಾಜಕಾರಣಿ ಬುದ್ಧಿ. ಈ ಸಲ ಅವಳನ್ನ ಬಿಟ್ಟು JP ಒಬ್ನೇ ಅಲ್ಲ, ನಾನು ಏನು ಮಾಡಕ್ಕಾಗಲ್ಲ. ನಿಮ್ಮಿಬ್ಬರನ್ನ ಬಚಾವ್ ಮಾಡೋದಕ್ಕೆ ಅವಳಿಂದ ಮಾತ್ರ ಸಾಧ್ಯ. ಅಂಥದ್ದೇನಿದೆ ಅವಳ ಕೈಯಲ್ಲಿ? ಅದು ಕೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ನಾಳೆನೆ ಹಿಯರಿಂಗ್ ಇದೆ, ನೀವಿಬ್ರು ಹುಷಾರಾಗಿರಿ. ಆಮೇಲೆ ಇನ್ನೊಂದು, ಭಾರ್ಗವಿ ಅಲ್ಲ, ಜಡ್ಜ್ ಕೇಳಿದ್ರು ನಾವು ಕೊಲೆ ಮಾಡಿಲ್ಲ, ಮಾಡಿಸಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ಅರ್ಥ ಆಯ್ತಾ ಸಿತಾರಾ? ಕೇಳಿಸ್ತಾ ಡ್ಯಾಡ್ ಹೇಳಿದ್ದು? ಅವ್ರು ಹೇಳ್ದಂಗೆ ಕೇಳು. ಸತ್ಯ ಹರಿಶ್ಚಂದ್ರ ಅಂತ ಎಲ್ಲ ಹೋಗಿ ಒಪ್ಕೊಂಡ್ಬಿಡ್ಬೇಡ. ಅಯ್ಯೋ ಅರ್ಜುನ್, ಓಪನ್ ಮಾಡ್ಬೇಡ ಅದನ್ನ, ಕೊಡಿಲಿ. ಅದಕ್ಕೆ ಏನಾಯ್ತು? ಯಾವ್ದೋ ಗ್ರೀಟಿಂಗ್ ಕಾರ್ಡ್ ಅಷ್ಟೇ. ಅದನ್ನ ಯಾರಿಗೂ ಕಾಣ್ದಿರೋ ರೀತಿ ತಗೊಂಡ್ ಹೋಗಿ ಸುಟ್ಟು ಹಾಕೋಣ ಅಂತಿದ್ದೆ. ನಿನ್ ಕೈಗೆ ಸಿಕ್ಬಿಡ್ತಾ? ಕೊಡಿಲಿ, ಅದು ನನ್ ಕಣ್ಮುಂದೆ ಇರೋದೇ ಬೇಡ, ಕೊಡು. ಯಾಕದ್ಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ಅಂಥದ್ದೇನಿದೆ ಇದ್ರಲ್ಲಿ? ನನ್ಗೇನು ಕೇಳ್ಬೇಡ್ವೋ, ನನ್ಗೇನು ಹೇಳೋ ಸ್ಥಿತಿಲಿಲ್ಲ. ಅದನ್ನ ಕೊಡಿಲಿ, ಕೊಡು. ಅಲ್ಲ, ಅದಕ್ಕೆ ಇಷ್ಟು ಟೆನ್ಷನ್ ಇದ್ದೀರಾ ಅಂತಂದ್ರೆ ಇದು
ನಿಮ್ಮಣ್ಣ ಅವ್ನ್ ಪ್ರೀತಿಸಿರೋ ಹುಡುಗಿಗೆ ಬರ್ದಿರೋ ಗ್ರೀಟಿಂಗ್ ಕಾರ್ಡ್ ಇದು. ಬೆಳಗ್ಗೆ ಕಬೋರ್ಡ್ ಕ್ಲೀನ್ ಮಾಡ್ತಿದ್ದೆ, ಆಗ ಸಿಕ್ತು. ನಾನೇನೋ ಅವ್ರನ್ನ ಮೋಸದಿಂದ ಮದ್ವೆ ಆಗಿದ್ದೀನಂತೆ. ಇಲ್ದಿದ್ರೆ ಚರಣ್ ಅವಳನ್ನೇ ಮದ್ವೆ ಆಗ್ತಿದ್ರಂತೆ. ಈ ವಿಷಯಕ್ಕೆ ಪ್ರತಿದಿನ ನಮ್ಮ ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ಆ ಹುಡುಗಿ, ಈ ಗ್ರೀಟಿಂಗ್ ಕಾರ್ಡು, ಇದು ಎಲ್ಲದ್ರಿಂದನೇ ಶುರುವಾಗಿತ್ತು. ಕೊಡೋದನ್ನ ಸುಟ್ಟಾಕ್ತೀನಿ. ಅದೆಷ್ಟು ಧೈರ್ಯ ಇದ್ರೆ ನಿಮ್ ಜೊತೆನೆ ಜಗಳ ಆಡ್ತಾನೆ ಅದಕ್ಕೆ. ಅಂದ್ಹಾಗೆ ಆ ಹುಡುಗಿ ಯಾರಂದ್ರಿ? ಇಲ್ಲ ಅರ್ಜುನ್, ಅದು ನನ್ನ ಕೈಲಿ ಹೇಳಕ್ಕಾಗೋದಿಲ್ಲ. ನಿಮ್ಮನ್ನೇನ್ ಕೇಳೋದು, ಇದ್ರಲ್ಲೇ ಇರುತ್ತಲ್ವಾ. ಅರ್ಜುನ್ ಬೇಡ ಅರ್ಜುನ್. ಅದ್ಕೆ ಸುಮ್ನಿರಿ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾ ಹೇಳುವುದೆಲ್ಲ ಸತ್ಯ. ಹೆಸರು? ಸಿತಾರ. ಸಿತಾರ ಅವರೇ, ಸಂಧ್ಯಾನ ಕೊಲೆ ಮಾಡಿದ್ರಿ. ಹೇಳಿ ಸಿತಾರ ಅವರೇ, ಸಂಧ್ಯಾನ ಯಾಕೆ ಕೊಲೆ ಮಾಡಿದ್ರಿ? ನಾನು ಯಾರನ್ನೂ ಕೊಲೆ ಮಾಡಿಲ್ಲ. ನನ್ಗೇನು ಗೊತ್ತಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವಾಗೆ ಆವೇಶದಲ್ಲಿ ಒಪ್ಕೊಂಡ್ಬಿಟ್ರಿ. ಇವಾಗ ಮಾತ್ ಬದಲಾಯಿಸ್ತಿದ್ದೀರಾ? ಯಾಕೆ? ಕೋರ್ಟಲ್ಲಿ ಇದ್ದೀನಿ ಅಂತನಾ? ಇಲ್ಲ ಇಲ್ಲ, ನಾನು ಯಾರನ್ನೂ ಕೊಲೆ ಮಾಡಿಲ್ಲ. ನಾನ್ ಹೇಳ್ತೀನಿ ಇವರವನು, ಮಗನ್ ಮೇಲಿರೋ ಕುರುಡ ಪ್ರೀತಿ, ಅವನಿಗೆ ಎಲ್ಲಿ ಶಿಕ್ಷೆ ಆಗುತ್ತೋ ಅನ್ನೋ ಭಯ. ಹೇಗಾದ್ರೂ ಸರಿ ಈ ಒಂದು ಕೇಸನ್ನ ಮುಗಿಸ್ಬಿಡ್ಬೇಕು ಅನ್ನೋ ಆತರದಲ್ಲಿ ಸಿತಾರ ಅವರು ಈ ಕೊಲೆಯನ್ನ ಮಾಡಿಸಿದ್ದಾರೆ. ಅಬ್ಜೆಕ್ಷನ್ ಮೈ ಲಾರ್ಡ್. ನನ್ನ ಕಕ್ಷಿದಾರರು ಮಾಡದೇ ಇರುವಂತ ತಪ್ಪನ್ನ ಒಪ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ನೋಡಮ್ಮ, ನೀ ಹಾಗೆಲ್ಲ ಬಲವಂತ ಮಾಡೋ ಹಾಗಿಲ್ಲ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಯುರಾನ, ಶಂಕರ ಅನ್ನೋರ್ನ ವಿಚಾರಣೆ ಮಾಡಕ್ಕೆ ಅನುಮತಿ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹೇಳಿ, ಶಂಕರ್ ಅಲಿಯಾಸ್ ಶಂಕರ್ ಅವ್ರೆ, ಇದೇ ತಾನೇ ನಿಮ್ಮ ಹೆಸರು? ಹೌದು ಮೇಡಮ್. ನೀವೇನ್ ಕೆಲಸ ಮಾಡೋದು? ಅಲ್ಲೇ ನೋಡ್ತೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಶಕ್ತಿ ಸರ್ ಪಾರ್ಟಿ ಆಫೀಸಲ್ಲಿ ಆಫೀಸ್ ಬಾಯ್. ಓಹ್, ಅದಕ್ಕಿಂತ ಮೊದಲು ಹೇಳಿ, ಪರವಾಗಿಲ್ಲ. ಅದು ಮುಂಚೆ ನಾನೊಬ್ಬ. ಹೇಳಿ, ಪರವಾಗಿಲ್ಲ. ನನ್ನ ಮೇಲೆ ರೌಡಿ ಶೀಟರ್ ಇದೆ ಮೇಡಮ್. ಮುಂಚೆ ಮಾತ್ರ ರೌಡಿ ಶೀಟರ್ ಆಗಿದ್ರ ಅಥವಾ ಈಗ್ಲೂನಾ? ಯಾಕಂದ್ರೆ
ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಯಾವ ರೀತಿಲೂ ಆಫೀಸ್ ಬಾಯ್ ತರ ಕಾಣಿಸ್ತಾ ಇಲ್ಲ. ಅಬ್ಜೆಕ್ಷನ್ ಮೈ ಲಾರ್ಡ್. ಒಬ್ಬರ ವೇಷಭೂಷಣ ನೋಡಿ ಅವ್ರ ವ್ಯಕ್ತಿತ್ವ ಅಳಿಯೋದು ತಪ್ಪು. ಹೌದು ಸರ್, ಅದಕ್ಕೆ ಇವ್ರ ವಿರುದ್ಧ ಇರೋ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತೀನಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯುವರ್ ಆನರ್, ಈ ಶಂಕರ್ ಅನ್ನೋರು ಬಹಳ ಕೇಸ್ಗಳಲ್ಲಿ ಮುಖ್ಯ ಆರೋಪಿ. 1-2-3 ಕೇಸಲ್ಲಿ ಜೈಲ್ಗೂ ಹೋಗಿ ಬಂದಿದ್ದಾರೆ. ಆದ್ರೂ MLA ಶಕ್ತಿ ಪ್ರಸಾದ್ ಅವರ ಮುಖ್ಯ ಬಲಗೈ ಬಂಟ, ಐ ಮೀನ್ ಆಫೀಸ್ ಬಾಯ್. ಇವರು ಶಕ್ತಿ ಪ್ರಸಾದ್ ಅವರ ಆಫೀಸ್ ಬಾಯ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲಾ ಕೇಸ್ಗಳಲ್ಲಿ ಇವರಿಗೆ ಶಿಕ್ಷೆ ಆಗೋದನ್ನ, ಇವರು ಅರೆಸ್ಟ್ ಆಗೋದನ್ನ ಅವರು ತಪ್ಪಿಸಿದ್ದಾರೆ. ಇವರು ಈಗಲೂ ಶಕ್ತಿ ಪ್ರಸಾದ್ ಅವರ ಪರವಾಗಿ ನಿಂತು ಅವ್ರು ಮಾಡೋ ಎಲ್ಲಾ ಕೆಲಸಗಳಲ್ಲೂ ಭಾಗಿಯಾಗಿದ್ದಾರೆ. ಅಬ್ಜೆಕ್ಷನ್ ಮೈ ಲಾರ್ಡ್. ಈತನಿಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ಇವ್ರನ್ನ ಯಾಕೆ ವಿಚಾರಣೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಂಬಂಧ ಇದೆ ಯುವರ್ ಆನರ್. ನಮ್ಮ ಡಿಫೆಂಡೆಂಟ್ ಲಾಯರ್ ತುಂಬಾ ಆತರ ಪಡ್ತಾ ಇದ್ದಾರೆ. ನಾನು ಸೀದಾ ಪಾಯಿಂಟಿಗೆ ಬರ್ತೀನಿ. ಅದಕ್ಕೆ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು.